ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ನಗದು ನಾಪತ್ತೆ. ಅಪಹರಣ ಆರೋಪದಿಂದ ಬಹುರಾಜ್ಯ ತನಿಖೆ. ಗೋವಾ, ಕರ್ನಾಟಕ, ಮಹಾರಾಷ್ಟ್ರ ಗಡಿ ಭಾಗದ ಚೋರ್ಲಾ ಘಾಟ್ ಪ್ರದೇಶದಲ್ಲಿ ಸುಮಾರು 400 ಕೋಟಿ ಮೌಲ್ಯದ ಹಳೆಯ 2000 ನೋಟುಗಳ ನಗದು ಸಾಗಿಸುತ್ತಿದ್ದ 2 ಕಂಟೈನರ್ಗಳು ದೋಚಲ್ಪಟ್ಟಿವೆ ಎಂಬ ಗಂಭೀರ ಆರೋಪ ದೇಶದಾದ್ಯಂತ ಸಂಚಲನ ಮೂಡಿಸಿದೆ. ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಮಹಾರಾಷ್ಟ್ರದ ನಾಸಿಕ್ ನಿವಾಸಿ ಸಂದೀಪ್ ದತ್ತಾತ್ರೇಯ ಪಾಟೀಲ್ ಎಂಬುವವರು ಅಪಹರಿಸಿ ಹಲ್ಲೆ ನಡೆಸಲಾಗಿದೆ ಎಂದು ಪೊಲೀಸರಿಗೆ ದೂರು ನೀಡಿದ ನಂತರ ದೂರುದಾರರ ಪ್ರಕಾರ ಅಕ್ಟೋಬರ್ 2025ರಲ್ಲಿ ಚೋರ್ಲಾ ಘಾಟ್ ಮಾರ್ಗದಲ್ಲಿ ಸಾಗುತ್ತಿದ್ದ ಕಂಟೈನರ್ಗಳಲ್ಲಿದ್ದ ನಗದು ನಾಪತ್ತೆಯಾಗಿದ್ದು ಅದರ ಬಗ್ಗೆ ಮಾಹಿತಿ ನೀಡುವಂತೆ ಒತ್ತಡ ಹಾಕಲು ಅಪಹರಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. ಅಪಹರಣ ಪ್ರಕರಣದಲ್ಲಿ ಬಂಧನ. ನಾಸಿಕ್ ಗ್ರಾಮೀಣ ಪೊಲೀಸರು ಈ ಸಂಬಂಧ ಎಫ್ಐಆರ್ ದಾಖಲಿಸಿ ವಿಶೇಷ ತನಿಖಾ ತಂಡ ರಚಿಸಿದ್ದು ಅಪಹರಣ ಹಾಗೂ ಬೆದರಿಕೆ ಪ್ರಕರಣದಲ್ಲಿ ಹಲವರನ್ನ ಬಂಧಿಸಿದ್ದಾರೆ. ಬಂಧಿತರು ನಗದು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರುದಾರನ ಮೇಲೆ ಒತ್ತಡ ಹೇರಿದ್ರು ಎಂದು ಪೊಲೀಸರು ತಿಳಿಸಿದ್ದಾರೆ. ಕರ್ನಾಟಕ ಪೊಲೀಸರ ಸ್ಪಷ್ಟನೆ. ಈ ಕುರಿತು ಬೆಳಗಾವಿಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾತನಾಡಿ, ನಾಸಿಕ್ ಪೊಲೀಸರಿಂದ ಮಾಹಿತಿ ಪತ್ರ ಬಂದಿದ್ದು ಸಹಕಾರ ನೀಡಲಾಗುತ್ತದೆ. ಆದರೆ ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ರೂಪಾಯಿ ದೋಚು ನಡೆದಿದೆ ಎಂಬುದಕ್ಕೆ ಈವರೆಗೆ ಸ್ಪಷ್ಟ ಸಾಕ್ಷ್ಯ ಲಭ್ಯವಾಗಿಲ್ಲ. ಹೀಗಾಗಿ ಕರ್ನಾಟಕದಲ್ಲಿ ರಾಬರಿ ಪ್ರಕರಣವಾಗಿ ಎಫ್ಐಆರ್ ದಾಖಲಾಗಿಲ್ಲ ಎಂದು ತಿಳಿಸಿದ್ದಾರೆ. ಪೊಲೀಸರ ಪ್ರಕಾರ ಸಿಸಿಟಿವಿ ದೃಶ್ಯಗಳು, ಟೋಲ್ ಪ್ಲಾಜಾ ದಾಖಲೆಗಳು, ವಾಹನಗಳ ಜಿಪಿಎಸ್ ಮಾಹಿತಿ ಮತ್ತು ನೇರ ಸಾಕ್ಷಿಗಳು ದೊರೆತ ಬಳಿಕವೇ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ. ಬೆಳಗಾವಿ ಜಿಲ್ಲೆ SP ಆಫೀಸ್ಗೆ 6ನೇ ತಾರೀಕು ನಾಸಿಕ್ ಜಿಲ್ಲಾ ವರಿಷ್ಠಾಧಿಕಾರಿಯವರ ಅಲ್ಲಿಂದ ಲೆಟರ್ ಬರೆದಿರುವುದು ನಮಗೆ ಮಾಹಿತಿ 16ನೇ ತಾರೀಕಿಗೆ ನನ್ನ ಗಮನಕ್ಕೆ ಬಂತು. ಅದರಲ್ಲಿ ಖಾನಾಪುರ ಸ್ಟೇಷನ್ ಕಡೆ ಚೋರ್ಲೆಘಾಟ್ ವ್ಯಾಪ್ತಿಯಲ್ಲಿ ರಾಬರಿ ಆಗಿದೆ. ಅದರಲ್ಲಿ 400 ಕೋಟಿ ರೂಪಾಯಿ ಆಗಿರಬಹುದು ಅಂದ್ರೆ ಮಾಹಿತಿ ಬಂತು. ಸೊ ಇದು ಹಿನ್ನೆಲೆ ಏನಂದ್ರೆ ಇದರಲ್ಲಿ ಲೆಟರ್ ಅಲ್ಲಿ ಬಂದಿರುವುದು ಕಿವಿ ಮಾತಲ್ಲಿ ಬಂದಿರುವ ಮಾಹಿತಿಯಲ್ಲಿ ಸಂದೀಪ್ ದತ್ತ ಪಾಟೀಲ್ ಎಂಬುವರನ್ನು ಅಕ್ಟೋಬರ್ 22ನೇ ತಾರೀಕು 2025 ಸುಮಾರು 3 ತಿಂಗಳ ಹಿಂದೆ ಒಬ್ಬನನ್ನ ಕಿಡ್ನಾಪ್ ಮಾಡಿರ್ತಾರೆ. ಕಿಡ್ನಾಪ್ ಮಾಡಿರೋರು ಯಾರು ಮಾಡ್ತಾರೆ ಅಂದ್ರೆ ವಿಶಾಲ್ ನಾಯ್ಡು ಎಂಬವನ್ನ ಕಿಡ್ನಾಪ್ ಮಾಡ್ತಾನೆ. ಇವನು ವಿರಾಟ್ ಗಾಂಧಿ ಎಂಬುವರ ಸೂಚನೆ ಮೇರೆಗೆ ವಿಶಾಲ್ ನಾಯ್ಡು ಗೋಟಿ ಏರಿಯಾಕ್ಕೆ ನೀವು ಬನ್ನಿ ಅಂದ್ರೆ ಸಂದೀಪ್ ದತ್ತ ಪಾಟೀಲ್ ಅನ್ನು ಕರೀತಾನೆ. ಈ ಸಂದೀಪ್ ದತ್ತ ಪಾಟೀಲ್ ಗೋಟಿ ಏರಿಯಾಕ್ಕೆ ಹೋಗುವ ಸಂದರ್ಭದಲ್ಲಿ ಅಲ್ಲಿ ವಿಶಾಲ್ ನಾಯ್ಡು ಮತ್ತು ಅವನ ಜೊತೆಗೆ ಇದ್ದ ಕೆಲವೊಬ್ಬರು ಇವನನ್ನು ಫಾರ್ಚುನರ್ ಗಾಡಿಯಲ್ಲಿ ಕಿಡ್ನಾಪ್ ಮಾಡಿಬಿಟ್ಟು ಅಲ್ಲಿನೇ ಹೊಡೆಯುತ್ತಾರೆ. ಹೊಡೆದು ಬಿಟ್ಟು ನಮ್ಮಲ್ಲಿ ಸುಮಾರು ಅಕ್ಟೋಬರ್ 16ನೇ ತಾರೀಕು 2025 400 ಕೋಟಿ ರಾಬರಿ ಆಗಿದೆ. ಅದರಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರ ಅಂದ್ರೆ ನಮಗ್ ಡೌಟ್ ಇದೆ, ನೀವೇ ಮಾಡಿದಿರ ಅಂದ್ರೆ ಹೇಳಿ ಹೊಡೆಯುತ್ತಾರೆ. ಹೊಡೆದಾದ ಮೇಲೆ ಅವನನ್ನು ಬಿಡ್ತಾರೆ. ಸ್ವಲ್ಪ ಟೈಮ್ ಆದ್ಮೇಲೆ ಅವನನ್ನು ಮನೆ ಸುತ್ತಮುತ್ತ ಹೋಗಿ ಫಾಲೋ ಅಪ್ ಮಾಡ್ತಾರೆ. ಸೊ ಅದು ಮುಗಿದ ನಂತರ ಅವನಿಗೆ ಮತ್ತೆ ಕಾಲ್ ಮಾಡಿ ಇರ್ತಾರೆ. ಮತ್ತೆ ಕಾಲ್ ಮಾಡಿ ನಮಗ ಅದು ಸಿಕ್ಕಿರುತ್ತದೆ ಅಂದ್ರೆ ಹೇಳಿ ಮಾಹಿತಿ ಹೇಳಿರ್ತಾರೆ. ಸೊ ಇದರಲ್ಲಿ ಇವನ್ ಕಡೆ ನಮಗ್ ಲೆಟರ್ ಬರೆದಿರೋದಲ್ಲಿ ಈ ಲೆಟರ್ ಅಲ್ಲಿ ಏನಿದೆ ಅಂದ್ರೆ ಈ ಕಿಡ್ನಾಪಕ್ಕೆ ಕಾರಣ ಇವನು 400 ಕೋಟಿ ರೂಪಾಯಿ ರಾಬರಿ ಮಾಡಿರೋದಲ್ಲಿ ಭಾಗಿಯಾಗಿರೋದಾಗಿ ನಮಗೆ ಬಂದಿದೆ ಅಂತ ಪೊಲೀಸರು ನಮಗೆ ಲೆಟರ್ನು ಬರೆದಿರ್ತಾರೆ. ಇದು ಚೋರ್ಲೆ ಘಾಟ್ ಅಂದ್ರೆ ಬರೀತಾರೆ. ಇದರಲ್ಲಿ ಇದು ಬಿಟ್ಟು ಮಾಹಿತಿ ಯಾವುದೂ ಇಲ್ಲ. ಈ ಲೆಟರ್ ಬಂದಾದ ನಂತರ ನಾವು ಇಲ್ಲಿಂದ ನಮ್ಮ ಸಬ್ ಇನ್ಸ್ಪೆಕ್ಟರ್ ಮತ್ತು 3 ಜನ ಮರಾಠಿ ಬರುವವರನ್ನು ನಾಸಿಕ್ ಜಿಲ್ಲೆಗೆ ಕಳಿಸಿದೀವಿ. 21ನೇ ತಾರೀಕು ಅಲ್ಲಿ ಹೋಗಿ ರೀಚ್ ಆಗಿರೋರು ಅಲ್ಲಿ ನಾಸಿಕ್ ಜಿಲ್ಲೆಯಲ್ಲಿ ಇರುವ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು SIT ಟೀಮ್ ಅನ್ನು ಕೂಡ ಇತ್ತೀಚೆಗೆ ಫಾರ್ಮ್ ಮಾಡಿರೋದು ಕಂಡು ಬಂದಿರುತ್ತದೆ.
ಅವ್ರ ಕಡೆ ಮಾತಾಡೋ ಸಂದರ್ಭದಲ್ಲಿ ಅಕ್ಯೂಸ್ಡ್ ಯಾರ್ಯಾರು ಕಿಡ್ನಾಪ್ ಮಾಡಿದಾರೋ ಅವ್ರ ಕಡೆ ನಮಗೆ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಆಲ್ರೆಡಿ SIT ಟೀಮ್ ವಿಚಾರಣೆ ನಡೀತಾ ಇದೆ. ಆ ಇಂಟ್ರಾಗೇಷನ್ ಅಫೆಕ್ಟ್ ಆಗುತ್ತೆ ಅಂದ್ರೆ ಹೇಳಿಬಿಟ್ಟು ನಮಗೆ ಅವ್ರ ಜೊತೆ ಯಾರು ಕಿಡ್ನಾಪ್ ಮಾಡಿದಾರೋ ಅವ್ರ ಜೊತೆ ಮಾತಾಡಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ನಾವು ಮಾತಾಡಿರೋದು ಸಂದೀಪ್ ದತ್ತಾ ಪಾಟೀಲ್ ಜೊತೆ ನಮ್ಮ ಪೊಲೀಸ್ ಅವರು ಹೋಗಿ ವಿಚಾರಣೆ ಮಾಡಿದ್ದಾರೆ ಮತ್ತು ಮಾತಾಡಿದ್ದಾರೆ. ಅವನು ಹೇಳೋದು, ಸರ್ ನನ್ನ ಕಿಡ್ನಾಪ್ ಮಾಡಿರೋರು ನನ್ನ ಕಡೆ ಹೇಳಿದ್ದಾರೆ, ಇಂತಹ ಒಂದು 400 crore ರಾಬರಿ ಆಗಿದೆ ಅಂದ್ರೆ ಹೇಳಿದ್ದಾರೆ ಅಂತ ಹೇಳಿರೋದು. ಅವನು ಯಾವುದು ನೋಡಿಲ್ಲ. ನೋಡಿರೋರು ಪ್ರಾಬಬ್ಲಿ ಈ 4 ಜನ ಇಲ್ಲ. ಈ 4 ಜನವನ್ನ ಟೀಮ್ ಕಟ್ಟಿ ಇದು ಮಾಡಿರೋದು ವಿರಾಟ್ ಗಾಂಧಿ ಎಂಬವನು. ಇವರಲ್ಲಿ ಯಾರೋ ಒಬ್ಬರಕ್ಕೆ ಗೊತ್ತಿರಬೇಕು. ಅವರ ಬಗ್ಗೆ ಆಲ್ರೆಡಿ SIT ವಿಚಾರಣೆ ನಡೀತಾ ಇದೆ, ನಮಗೆ ಅವಕಾಶ ಸಿಕ್ಕಿಲ್ಲ. ಇದ್ರ ಬಗ್ಗೆ ನಾವು ನಿಮ್ಮ ಕೋಆಪರೇಷನ್ ಅಡಿಷನಲ್ ಇನ್ಫಾರ್ಮೇಶನ್ ಯಾವುದು ಇದೆ ಅಂದ್ರೆ ಕೊಡಿ ಅಂದ್ರೆ ನಾವು ಮಾಹಿತಿಯನ್ನು ಕೂಡ ಲೆಟರ್ ಅನ್ನು ಕೂಡ ನಾವು ಬರೆದಿದ್ದೀವಿ. ಆಲ್ರೆಡಿ ಪರ್ಸನಲ್ ಆಗಿ ಹೋಗಿ ಭೇಟಿ ಮಾಡಿದ್ದಾರೆ, ನಮ್ಮ ಸಬ್ ಇನ್ಸ್ಪೆಕ್ಟರ್ ಪರ್ಸನಲ್ ಆಗಿ ಭೇಟಿ ಮಾಡಿದ್ದಾರೆ. ನಾನು ಕೂಡ ಈಗ ಲೆಟರ್ ಅನ್ನು ಬರೆದಿದ್ದೀನಿ. ವಿಚಾರಣೆಯಲ್ಲಿ ಮಹಾರಾಷ್ಟ್ರ ಪೊಲೀಸ್ಗೆ ನಾವು ಸಂಪೂರ್ಣವಾಗಿ ಸಹಕಾರ ಕೊಡುವುದಕ್ಕೆ ರೆಡಿ ಇರ್ತೀವಿ. ಒಂದು ವೇಳೆ ಅಫೆನ್ಸ್ ಇಲ್ಲಿ ಆಗಿರೋ ಸಂದರ್ಭದಲ್ಲಿ ಯಾರು ಬಂದು ಕಂಪ್ಲೇಂಟ್ ಕೊಡ್ತಾರೆ ಅಂದ್ರೆ ನಾವು FIR ತಗೊಳ್ಳೋದಕ್ಕೆ ರೆಡಿ ಇರ್ತೀವಿ. ಈ ಕೇಸಲ್ಲಿ ಇದರಲ್ಲಿ ಬಂದಿರೋ ಲೆಟರ್ ಅಲ್ಲಿ ಹಿಯರ್ಸೆ ಅಂದ್ರೆ ಹೇಳ್ತೀವಿ, ಒಂದು ಕ್ರಿಮಿನಲ್ ಆಕ್ಟ್ ಪ್ರಕಾರ ಹಿಯರ್ಸೆ ಕೋರ್ಟ್ ಅಲ್ಲಿ ಅಡ್ಮಿಸಬಲ್ ಆಗಲ್ಲ, ಎಕ್ಸೆಪ್ಷನ್ಸ್ ಇರ್ತದೆ. ಅದೇ ಬಿಟ್ಟು ಯಾರೇ ಒಬ್ಬರು ಒಂದು ಘಟನೆಯನ್ನು ನೋಡಿರೋರು ಮಾತ್ರ ಕಂಪ್ಲೇಂಟ್ ಕೊಡೋದಕ್ಕೆ ಅವಕಾಶ ಇರ್ತದೆ. ಇದು ಸಂಪೂರ್ಣವಾಗಿ ನಮಗೆ ಮಾಹಿತಿ ಕೊಟ್ಟಿರೋದು ಹಿಯರ್ಸೆ ಇರ್ತದೆ. ಯಾವುದೇ ಒಂದು ಸಣ್ಣ ದಾಖಲಾತಿ ನಮಗೆ ನೋಡಿರೋರು ಇಲ್ಲ ಅದರಲ್ಲಿ ವಿಕ್ಟಿಮ್ ಆಗಿರೋರು ಯಾರು ಬಂದು ಮಾಹಿತಿ ಕೊಡುವ ಸಂದರ್ಭದಲ್ಲಿ ಕೂಡ ಈ ಕೇಸನ್ನು ನಾವು ಮುಂದುವರಿಯೋದಕ್ಕೆ ರೆಡಿ ಇರ್ತೀವಿ. ಒಂದು ವೇಳೆ ಮಹಾರಾಷ್ಟ್ರ ಪೊಲೀಸ್ ಘಟನೆ ಅಲ್ಲಿಯೇ ಮಾಡಿರೋ ಸಂದರ್ಭದಲ್ಲಿ ನಮ್ಮಲ್ಲಿಂದ ಯಾವುದು ಸಹಕಾರ ಬೇಕಾದ್ರೆ ಮಹಾರಾಷ್ಟ್ರ ಪೊಲೀಸ್ಗೂ ನಾವು ಸಹಕಾರ ಕೊಡೋದಕ್ಕೂ ಕೂಡ ರೆಡಿ ಇದ್ದೀವಿ. ಎವಿಡೆನ್ಸ್ ಆಕ್ಟ್ ಪ್ರಕಾರ ಈಗ ಇರುವ ಭಾರತೀಯ ಸಾಕ್ಷ್ಯ ಅಧಿನಿಯಮ ಸೆಕ್ಷನ್ 55 ಪ್ರಕಾರ ಇದು ಹಿಯರ್ಸೆ ಅಡ್ಮಿಸಬಲ್ ಇಲ್ಲ ಅಂದ್ರೆ ಹೇಳೋದಕ್ಕಿಂತ ಅದರಿಂದ ಕೇಸ್ ನಾವು ತಗೊಳಕ್ಕಾಗಿಲ್ಲ. ಯಾರು ವಿಕ್ಟಿಮ್ಸ್ ಅಥವಾ ಇದರಲ್ಲಿ ನೋಡಿರೋರು ಐ ವಿಟ್ನೆಸ್ ಯಾರು ಬರ್ತಾರೆ ಅಂದ್ರೆ ಕೇಸನ್ನು ದಾಖಲು ಮಾಡ್ತೀವಿ. ಅದ್ರ ಜೊತೆಗೆ ಈ ಕೇಸಲ್ಲಿ ಸೆಕ್ಷನ್ 198 ಪ್ರಕಾರ ಈಗ BNSS ಹಳೆಯ CRPC ಅಲ್ಲಿ ಈಗ BNSS ಆಗಿದೆ. ಅದರಲ್ಲಿ ಒಂದು ಅಫೆನ್ಸ್ ಅಲ್ಲಿ ಕಂಟಿನ್ಯೂಯಿಂಗ್ ಅಫೆನ್ಸ್ ಅಂದ್ರೆ ಹೇಳ್ತೀವಿ, ಒಂದು ಕಡೆಯಿಂದ ಇನ್ನೊಂದು ಕಡೆ ಒಂದು 2-3 ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಅಫೆನ್ಸ್ ಕಂಟಿನ್ಯೂ ಆಗುವ ಸಂದರ್ಭದಲ್ಲಿ ಎಲ್ಲಿ ಬೇಕಾದ್ರೆ ಈ ಕೇಸನ್ನು ಇನ್ವೆಸ್ಟಿಗೇಟ್ ಮಾಡೋದಕ್ಕೂ ಕೋರ್ಟ್ಗೆ ಈಗ ಒಂದು 3 ಸ್ಟೇಷನ್ ವ್ಯಾಪ್ತಿಯಲ್ಲಿ ಇದು ನಡೆಯುತ್ತ ಸಂದರ್ಭದಲ್ಲಿ ಯಾವ ಸ್ಟೇಷನ್ ಅಲ್ಲಿ ಕೂಡ ವಿಚಾರಣೆ ನಡೆಯಬಹುದು. ಅದೇ ರೀತಿಯಲ್ಲಿ ಜ್ಯುರಿಸ್ಡಿಕ್ಷನ್ ಕೋರ್ಟ್ ಈ 3ರಲ್ಲಿ ಯಾವ್ದು ಬೇಕಾದ್ರೆ ಜ್ಯುರಿಸ್ಡಿಕ್ಷನಲ್ ಕೋರ್ಟ್ ಕೂಡ ಅದನ್ನು ಟ್ರಯಲ್ ನಡೆಸೋದಕ್ಕೆ ಅವಕಾಶ ಇರ್ತದೆ. ಅದರಿಂದ ಈ ಕೇಸಲ್ಲಿ ನಾವು ಒಂದು ವೇಳೆ ಮಹಾರಾಷ್ಟ್ರ ಸಂಪೂರ್ಣ ತನಿಖೆ ಮಾಡುವ ಸಂದರ್ಭದಲ್ಲಿ ನಾವು ಸಹಕಾರ ಕೊಡ್ತೀವಿ. ಒಂದು ವೇಳೆ ನಮ್ಮಲ್ಲಿ ಮಾತ್ರ ಸಂಪೂರ್ಣವಾಗಿ ಈ ಕೇಸ್ ಆಗಿರುವ ಸಂದರ್ಭದಲ್ಲಿ ನಾವು ವಿಚಾರಣೆ ಮಾಡೋದಕ್ಕೆ ತಯಾರಿದ್ದೀವಿ. ಇನ್ನು ಉತ್ತರ ಸಿಗದ ಪ್ರಶ್ನೆಗಳು. ನಿಜಕ್ಕೂ ಕಂಟೈನರ್ಗಳು ಚೂರ್ಲಾ ಘಾಟ್ ಮಾರ್ಗವಾಗಿ ಸಾಗಿದ್ದಿವೆ? 400 ಕೋಟಿ ರೂಪಾಯಿ ನಗದು ಯಾರದ್ದು? ಯಾವ ಕಡೆಗೆ ಸಾಗಿಸಲಾಗ್ತಿತ್ತು? ಹಳೆಯ 2000 ನೋಟುಗಳ ಇಷ್ಟು ದೊಡ್ಡ ಮೊತ್ತವನ್ನು ಸಾಗಿಸುವುದು ಕಾನೂನುಬದ್ಧವೇ? ಆರ್ಥಿಕ ಅಪರಾಧ ತಜ್ಞರ ಪ್ರಕಾರ ಇಂತಹ ದೊಡ್ಡ ಮೊತ್ತದ ನಗದು ಸಾಗಣೆ ನಡೆದಿದ್ರೆ ಬ್ಯಾಂಕ್ ಮತ್ತು ಹಣಕಾಸು ವ್ಯವಸ್ಥೆಯಲ್ಲಿ ಸ್ಪಷ್ಟ ದಾಖಲೆಗಳು ಇರಬೇಕಾಗುತ್ತದೆ. ಪೊಲೀಸ್ ತನಿಖೆ ಮುಂದುವರಿಕೆ. ಈ ಪ್ರಕರಣ ಈಗ ಮಹಾರಾಷ್ಟ್ರ, ಕರ್ನಾಟಕ, ಗೋವಾ ರಾಜ್ಯಗಳ ನಡುವಿನ ಬಹುರಾಜ್ಯ ತನಿಖೆಯಾಗಿ ರೂಪುಗೊಂಡಿದ್ದು, ಚೋರ್ಲಾ ಘಾಟ್ ಮಾರ್ಗದ CCTV ಟೋಲ್ ಬೂತ್ ಹಾಗೂ ಸಾಗಣೆ ದಾಖಲೆಗಳ ಪರಿಶೀಲನೆ ನಡೆಯುತ್ತಿದೆ. सर हा नाशिक पोलिसांचा तपासा भाग आहे. तो जी माझी किडनॅपिंग झाली त्याच्यावर ते योग्य तपास करताय. तर त्या तपासामध्ये मला त्यांच्याबद्दल काही बोलायचं आहे. आता आपल्याकडं कर्नाटकामध्ये पोलीस अधीक्षक रामराजन यांनी पत्रकार परिषद घेतली. त्याच संदर्भामध्ये श्रीकांत सर आपल्याकडे नाशिकमध्ये दाखल झाले, तुमच्याशी बातचीत करताय. एक परवाशी जे काय आमच्या बेळगाव जिल्हा पोलीस पण एक प्रेसमीट घेतली होती पत्रकार परिषदेमध्ये. त्या ठिकाणी ते इथलं बेळगावमधलं आपलं पोलीस पथक दाखल देखील झालं होतं. त्यांच्याप्रमाणे त्यांनी जे काही चौकशी करायची होती त्या इथल्या नाशिकचे पोलीस स्टेशन आणि विशेष पोलीस पथक त्याप्रमाणे त्यांनी करायला लागले. पण ह्याच्यामध्ये मुद्दा असा उपस्थित झालेला आहे, कारण हे जे प्रकरण दाखल झालेलं आहे ते अपहरण, मारहाण आणि ह्याच्याबद्दलच आहे. बेळगाव पोलिसांना फक्त चौकशीसाठी बोलवलं होतं या ठिकाणी. पण त्यांचं म्हणणं आहे की आमच्याकडे गुन्हा दाखल झालेलाच नाहीये, त्यामुळे आम्ही ह्याच्यामध्ये आम्ही कशा प्रकारे जायचे ते लोक पुढे जातील.
सर जर का बेळगाव पोलीस याच्यामध्ये तपास करत असतील तर मी तिथे रॉबरीचा गुन्हा दाखल करू शकतो. मी करायला तयार आहे. कारण इथं अपहरणाच्या संदर्भात महाराष्ट्र पोलिसांनी एसआयटी स्थापित करून त्याच्यावर तपास ते त्यांचे चांगल्या योग्य पद्धतीने करत आहेत. परंतु कर्नाटकाच्या पोलिसांचं म्हणणं आहे की आमच्याकडे जोपर्यंत तक्रार दाखल होत नाही तोपर्यंत आम्हाला पुढील दिशा तपासाचे ठरवता येत नाही. तर त्यामुळे तुम्ही कर्नाटकमध्ये जाऊन तक्रार दाखल करू शकतात का? करता का तुम्ही? हो, जर का ते तपास करत असतील कर्नाटक पोलीस तर मी तिकडे गुन्हा दाखल करायला तयार आहे. तुम्ही कर्नाटक किंवा गोवा पोलिसांना जे उत्पत्तीचं स्थान गोवामधून कंटेनर निघाले चोरले घाटामध्ये हे कंटेनर लुटले गेले असं जे संबोधले जात आहे या संदर्भात आपण कर्नाटक आणि गोवा पोलिसांना काय आवाहन करा? तर याच्यामध्ये मी त्यांना एवढंच आवाहन करेल का हे जे 400 करोड लुटले होते हे गोव्यामार्गे चोरला घाटातून कर्नाटकमधून चोरला घाटातून बालाजी ट्रस्टला जात असताना हे तिथे लुटले गेले आणि मला जयेश कदमनी सांगितल्याप्रमाणे हे कर्नाटक हद्दीतच लुटले गेले. तर कर्नाटक पोलिसांनी पण या प्रकरणाचा तपास योग्य दिशेने करावा व हा सर्व प्रकार उघडकीस आणावा. हे मी विचारलं आमच्या जिल्हा पोलीस मुख्यालयानं की जसं नाशिक पोलिसांनी कर्नाटक पोलिसांनी ते बेळगाव पोलिसांना पत्र पाठवलं होतं त्याचप्रमाणे गोवा पोलिसांना पण पाठवायला होतं. माझ्या माहितीनुसार अजूनही गोवा पोलिसांना या प्रकरणाचं काही पत्र गेलेलं नाही. तुम्हाला त्याच्याबद्दल काय माहिती आहे? नाही, त्याबद्दल मला काय माहित नाही. त्याबद्दल मी काही पण सांगू तुम्हाला असं शकत वाटतंय की नाही याचा छडा गोव्यामधून देखील लागायला हवा? तर आता त्याबद्दल मला काय बोलता येणार नाही. पण हे कर्नाटक पोलिसांनी जर का हे प्रकरण हातात घेतलं तर ह्या 400 कोटीचा छडा ते लावू शकता असं मला वाटतं. तुम्हाला मला एक विचारायचं आहे, ह्या प्रकरणामध्ये तुमचा कुठलाही संबंध नाहीये. तो किशोर सावळा कोणता फरार आहे, तुमचा संबंध आहे. मग तुम्हाला कसं काय गोवण्यात आलेलं आहे? तर आता याच गोष्टी मला माहीत पडल्या पाहिजे अशी माझी पोलिसांकडे मागणी. अद्यापही काही गुंतागुंतीचे प्रश्न आहेत एकदम सांगायचं की एवढे दिवस झाले त्याच्यानंतर एवढे दिवसानंतर गुन्हा दाखल झाला, FIR दाखल होते, त्याच्या मागचं कारण काय असेल? तर मी 17 डिसेंबरला जो अर्ज दिला त्याच्यावर 19 डिसेंबरला जयेश कदमची स्टेटमेंट झाली. जयेश कदमवर त्यावेळी कोणताही दबाव नव्हता. त्यांनी स्वतः मनमर्जीने ती स्टेटमेंट त्याची दिलेली आहे. त्यांनी सर्व काही स्पष्ट सांगितलं आहे की हा सर्व प्रकार घडला आहे. त्या व्हॉट्सअप कॉलच्या 27 मिनिटांमध्येच त्यांनी सर्व प्रकार काही मला फोनवर सांगितला आणि मला 22 तारखेला त्यांनी घोटीला भेटायला बोलवलं. आता सर्वसाधारण एकंदरीत हे प्रकरण असं बघता की नाशिक म्हणजे महाराष्ट्र पोलीस इथं फक्त हा अपहरणाचा गुन्हा दाखल होतोय, परंतु खऱ्या रॉबरी 400 कोटी होते का 1000 कोटी होते याचा तपास कर्नाटक किंवा गोवा पोलीस करतील. त्यांच्याकडून हा पुढील निष्पन्न होईल. आपण बघूया पुढे काय घडामोडी होतात. ಕಾನೂನಿನ ಸೂಚನೆ. ಈ ವರದಿಯಲ್ಲಿ ಉಲ್ಲೇಖಿಸಲಾದ ಎಲ್ಲ ಅಂಶಗಳು ಆರೋಪ ಹಾಗೂ ದೂರಿನ ಆಧಾರಿತವಾಗಿದ್ದು ರಾಬರಿ ಕುರಿತು ಅಂತಿಮ ದೃಢೀಕರಣ ಇನ್ನೂ ಆಗಿಲ್ಲ. ತನಿಖೆ ಪೂರ್ಣಗೊಂಡ ನಂತರವೇ ಸತ್ಯಾಸತ್ಯತೆ ಬಹಿರಂಗವಾಗಲಿದೆ. ಬ್ಯೂರೋ ರಿಪೋರ್ಟ್ KMM ನ್ಯೂಸ್ ಬೆಳಗಾವಿ.